ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಪ್ರತಿಯೊಬ್ಬರು ಮನೇಲೂ ಜಗಳ ಇದ್ದೇ ಇರುತ್ತೆ. ಕೆಲವ್ರ ಮನೇಲಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ದೊಡ್ಡ ಜಗಳಗಳು ಆಗತ್ತೆ. ಈ ಶ್ರೀಶ ವಿಠಲ ದಾಸರು ಒಂದು ಒಳ್ಳೆ ದೇವ್ರನಾಮ ಮಾಡಿದ್ದಾರೆ. ದೇವ್ರನಾಮನಕ್ಕಿಂತ ಸ್ತೋತ್ರ ಅಂತ ಕರಿಬೋದು. ನಿಮ್ಗೆಲ್ಲರಿಗೂ ಗೊತ್ತಿದೆ ಸ್ತುತಿ ರತ್ನಮಾಲ. ಈ ದೇವ್ರ ಸ್ತೋತ್ರನ ನೀವು ಶ್ರೀನಿವಾಸ ದೇವ್ರ ಸ್ತೋತ್ರನ ನೀವು ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಹೇಳ್ಕೊಂಡ್ರೆ ಮನೇಲಿ ಜಗಳ ಆಗಲ್ಲ. ಯಾಕೆ ಗೊತ್ತಾ? ಇದು ನಾವು ಎಲ್ಲೋ ಒಂದು ಕಡೆಗೆ ಇದ್ದಾಗ ಯಾರೊಬ್ಬರ ಮೇಲೆ ದಿನಾನು ಜಗಳ ಆಗ್ತಾನೇ ಇತ್ತು. ಎಷ್ಟು ಜೋರಾಗಿ ಕೇಳಿಸೋದ್ರಿಂದ ರೋಡ್ಗೆಲ್ಲ ಕೇಳಿಸೋದು, ಸಿಕ್ಕಾಪಟ್ಟೆ ಜಗಳ ಆಗ್ತಿತ್ತು. ಆವಾಗ ನಾನು ಇದು ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿದ್ರು. ತುಂಬ ಚಿಕ್ಕನಿಂದನೂ ಕೂಡ ಇದು ನಾನು ಹೇಳ್ಕೊಂಡು ನನ್ನ ಮಕ್ಕಳಿಗೂ ಕೂಡ ಇವತ್ತು ನಾನು ಹೇಳ್ಕೊಟ್ಟಿದ್ದೀನಿ, ಅವರು ಕೂಡ ಹೇಳ್ಕೊಳ್ತಾ ಇದ್ದಾರೆ. ಆಗ ಪಕ್ಕದ ಮನೆಯವ್ರನ್ನ ನಾನು ಹಿಂಗೆ ಕರೆದು ಅವರು ಏನೋ ನನ್ನ ಹತ್ರ ಜಗಳದ ಸಮಸ್ಯೆ ಹೇಳ್ಕೊಂಡ್ರು. ಆಗ ಈ ಥರ ನಮ್ಮ ತಾಯಿ ಈ ಸ್ತೋತ್ರ ಹೇಳ್ಕೊಟ್ಟಿದ್ದಾರೆ, ನಿಮಗೂ ಹೇಳ್ಕೊಡ್ತೀನಿ, ಇದು ನೋಡಿ ಅಂದ್ಬಿಟ್ಟು ನಾನು ಕೊಟ್ಟೆ. ಯಾವತ್ತು ಅವರು ಸ್ತೋತ್ರ ಕೈ ತಗೊಂಡು ಅವ್ರು ಹೇಳ್ಕೊಂಡ್ರು ಅವತ್ತಿನಿಂದ ಇವತ್ತವರೆಗೂ ಕೂಡ ಜಗಳ ಅನ್ನೋದೇ ಇಲ್ಲ. ಇದು ಸತ್ಯವಾದ ಮಾತು. ಪ್ರತಿಯೊಬ್ಬರೂ ಕೂಡ ಇದು ದಿನನಿತ್ಯ ಪಾರಾಯಣಕ್ಕೆ ಅಂತ ನೀವು ತೀರ್ಮಾನ ಮಾಡ್ಕೊಂಬಿಡಿ. ಈ ಸ್ತೋತ್ರ ಸ್ತುತಿ ರತ್ನಮಾಲ ಅನ್ನೋ ಸ್ತೋತ್ರನ ಹೇಳ್ಕೊಂಡ್ರೆ ಮನೇಲಿ ಜಗಳ ಆಗಲ್ಲ. ಖಂಡಿತವಾಗ್ಲೂ ಇದು ಸತ್ಯ. ಯಾವುದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಶ್ರೀಮತಿ ಶೈಲಾ ನಾಗರಾಜರವರು ಮಧುರವಾದ ಕಂಠದಲ್ಲಿ ಸ್ತುತಿ ರತ್ನಮಾಲ ಎಂಬ ಸ್ತೋತ್ರವನ್ನು ಹಾಡಿದ್ದಾರೆ. ಅವರಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಭಕ್ತಿಯಿಂದ ನೀವು ಕೇಳಿ. ಅವರು ಕೂಡ ಎಷ್ಟು ಭಕ್ತಿಯಿಂದ ಹೇಳಿದ್ದಾರೆ ಅಂತ ಕೇಳೋಣ. ಬರ್ತೀರಾ? ಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ. ಶ್ರೀನಿವಾಸ ದಯಾನಿಧೇ ಶೇಷಾಚಲ ನಿವಾಸ ದೋಷ ದೂರನೆ ಭಕ್ತ ಪೋಷಕ ಶ್ರೀಕಾಂತ ನಮೋ ನಮೋ. ಶ್ರೀನಿವಾಸ ದಯಾನಿಧೇ ನೀಲಮೇಘ ಶ್ಯಾಮ ಪಾಲ ಸಾಗರ ಶಯನ ಶ್ರೀಲಕುಮೀಶನೇ ನಮೋ ನಮೋ. ಶ್ರೀನಿವಾಸ ದಯಾನಿಧೇ ಖಗರಾಜ ವಾಹನ ಜಗದೊಡೆಯನೆ ನಿನ್ನ ಅಗಣಿತ ಮಹಿಮೆಗೆ ನಮೋ ನಮೋ. ಶ್ರೀನಿವಾಸ ದಯಾನಿಧೇ ಶಂಖ ಚಕ್ರಧರ ವೆಂಕಟರಮಣ ಅಕಳಂಕ ಮೂರ್ತಿ ದೇವ ನಮೋ ನಮೋ. ಶ್ರೀನಿವಾಸ ದಯಾನಿಧೇ ಪನ್ನಂಗ ಶಯನನೇ ನಿನ್ನಂತ ದೇವರು ಇನ್ನುಂಟೆ ಅಜಭವ ಸುರವಂದ್ಯ. ಶ್ರೀನಿವಾಸ ದಯಾನಿಧೇ ಸೃಷ್ಟಿ ಇಲ್ಲದಲೆ ಒತ್ತಟ್ಟಿಗಿದ್ದವರನ್ನು ಸೃಷ್ಟಿಸಿ ಜೀವರ ಸಲಹುವಿ. ಶ್ರೀನಿವಾಸ ದಯಾನಿಧೇ ತನುಮಾನ ಕರಣಗಳನ್ನು ಕೊಟ್ಟು ಅನಿಮಿಷ್ಯರನು ಅಭಿಮಾನಿಗಳೆನಿಸಿದಿ. ಶ್ರೀನಿವಾಸ ದಯಾನಿಧೇ ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ. ಶ್ರೀನಿವಾಸ ದಯಾನಿಧೇ ದೀನವತ್ಸಲ ನಿನ್ನ ದೀನದೊಳಗಿಟ್ಟು ಜ್ಞಾನ ಕರ್ಮಗಳ ಮಾಡಿಸುವಿಯೋ. ಶ್ರೀನಿವಾಸ ದಯಾನಿಧೇ ಕ್ಷಣ ಬೀಳದಲೆ ಭಕ್ತ ಜನರ ರಕ್ಷಿಸುವಿ, ದುರ್ಜನರಿಗೆ ದುರ್ಲಭ ನೆನೆಸುವಿ. ಶ್ರೀನಿವಾಸ ದಯಾನಿಧೇ ವೈಷಮ್ಯ ನೈಥನ್ಯ ಲೇಷವಿಲ್ಲವರು ಉಪಾಸನದಂತೆ ಫಲಗಳಿರಿ. ಶ್ರೀನಿವಾಸ ದಯಾನಿಧೇ ಒಂದೇ ರೂಪದಿ ಬಹು ಮಂದಿಯೊಳಗಿದ್ದು ಬಂದ ಮೋಕ್ಷಪ್ರದ ಎನಿಸುವಿ. ಶ್ರೀನಿವಾಸ ದಯಾನಿಧೇ ಜ್ಞಾನಿಗಳ ರಸ ಅಜ್ಞಾನಿಗಳೊಡನ ಅಜ್ಞಾನಿ ಸುಜ್ಞಾನವ ಪಾಲಿಸೋ. ಶ್ರೀನಿವಾಸ ದಯಾನಿಧೇ ನಂಬಿದೆ ನಾನಿನ್ನ ಬಿಂಬ ಮೂರುತಿಯನ್ನ ಡಿಂಬದೊಳಗೆ ಪೋಳೆ ಅನುದೀನ. ಶ್ರೀನಿವಾಸ ದಯಾನಿಧೇ ನಿನ್ನ ಹೊರತು ಏನ ಗಣ್ಯರಿದ್ದೇನಯ್ಯ, ನಿನ್ನ ಸ್ತುತಿ ಪಸೂಕ ಕೆಣೆಗಾಣೆ. ಶ್ರೀನಿವಾಸ ದಯಾನಿಧೇ ಭಾನುಕೋಟಿ ತೇಜ
ಮಹಿಮಾಯನಗಿನ್ನೊಂದು ಬಯಕಿಲ್ಲ ನಿನ್ನ ಧ್ಯಾನದೊಳಿಡು ಮರೆಯದೆ ಶ್ರೀನಿವಾಸದ ಯಾನಿದೆ ದುರ್ಜನ ಸಂಘ ವಿವರ್ಜ ಮಾಡಿಸಿ ಸಾಧು ಸಜ್ಜನರ ಸೇವೆ ಒಳಗಿಡೋ ಶ್ರೀನಿವಾಸದ ಯಾನಿದೆ ಏಸು ಜನ್ಮಗಳಿಯೇ ಲೇಸು ಚಿಂತೆಯೂ ಇಲ್ಲ ದಾಸನೆಂದೆನಿಸು ದಾಸ್ಯವನಿತ್ತು ಶ್ರೀನಿವಾಸದ ಯಾನಿದೆ ಎನ್ನಪ್ಪ ಎನ್ನಣ್ಣ ಎನ್ನ ಕಾಯುವ ದೇವ ನಿನ್ನ ವಿಸ್ಮರಣೆಯ ಕೊಡದಿರೋ ಶ್ರೀನಿವಾಸದ ಯಾನಿದೆ ಮನಸ್ಸಿನ ಚಂಚಲವನ್ನು ತೊಲಗಿಸಿ ಪಾದ ವಜನದಲ್ಲಿ ಇರಿಸಯ್ಯ ಚಿತವಾಗಿ ಶ್ರೀನಿವಾಸದ ಯಾನಿದೆ ಕರ್ಣಗಳಿಂದ ಆಚರಿಸುವ ವಿಷಯ ಶ್ರೀಹರಿ ನಿನ್ನ ಸೇವೆ ಆಗಲಿ ಸ್ವಾಮಿ ಶ್ರೀನಿವಾಸದ ಯಾನಿದೆ ಬುದ್ಧಿಪೂರ್ವಕ ಗುರು ಮಧ್ವ ಮಾತವ ತಿಳಿದಿದ್ದವನೇ ಜ್ಞಾನ ವೃದ್ಧನೋ ಶ್ರೀನಿವಾಸದ ಯಾನಿದೆ ಹರಿಯೇ ಸರ್ವೋತ್ತಮ ಸುರರೆಲ್ಲ ದಾಸರು ತಾರತಮ್ಯ ಭೇದ ಜ್ಞಾನವನಿಯೋ ಶ್ರೀನಿವಾಸದ ಯಾನಿದೆ ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸದ ಯಾನಿದೆ ಗುರುಗಳ ಕರುಣ ಸುಸ್ಥಿರವಾಗಿದ್ದವರಿಗೆ ಹರಿ ನಿನ್ನ ಅನುಗ್ರಹವಾಗುವುದೋ ಶ್ರೀನಿವಾಸದ ಯಾನಿದೆ ನಿನ್ನವರಲ್ಲದೆ ಅನ್ಯರು ಬಲ್ಲರೆ ಘನಮತದ ಸುಖ ಸವಿಯನ್ನು ಶ್ರೀನಿವಾಸದ ಯಾನಿದೆ ನಿನ್ನ ಚಿತ್ತಕ್ಕೆ ಬಂದುದೆನ್ನ ಚಿತ್ತಕ್ಕೆ ಬರಲಿ ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸದ ಯಾನಿದೆ ಸ್ತುತಿರತ್ನ ಮಾಲಾ ಸ್ತುತಿಸಿ ಹಿಗ್ಗುವರಿಗೆ ಪ್ರತಿದಿನ ಸುಖ ಅಭಿವೃದ್ಧಿಯೋ ಶ್ರೀನಿವಾಸದ ಯಾನಿದೆ ಗುರುಗಳು ಮಧ್ವರಾಯರು ಮೂರು ಲೋಕಕ್ಕೆ ದೊರೆಗುರು ಶ್ರೀಶ ವಿಠಲ ನಾಮೋ ಶ್ರೀನಿವಾಸದ ಯಾನಿದೆ ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸದ ಯಾನಿದೆ ಶ್ರೀನಿವಾಸದ ಯಾನಿದೆ ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸದ ಯಾನಿದೆ ಶ್ರೀನಿವಾಸದ ಯಾನಿದೆ ಶ್ರೀನಿವಾಸದ ಯಾನಿದೆ. ಇವಾಗ ಎಲ್ಲರೂ ಕೂಡ ಕೇಳಿಸ್ಕೊಂಡ್ರಲ್ಲ, ಏನು ಅಂತಂದರೆ ಈ ಸ್ತೋತ್ರ ಹೇಳೋದ್ರಿಂದ ಮನೇಲಿ ದೊಡ್ಡ ದೊಡ್ಡ ಜಗಳ ಇದ್ರೂ ಕೂಡ ಶ್ರೀನಿವಾಸ ದೇವರು ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ತಂದುಕೊಡ್ತಾನೆ. ಆದರೆ ಇದನ್ನು ಭಕ್ತಿಯಿಂದ ಹೇಳಬೇಕು. ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನಿಮ್ಮ ಕೈ ಸೇರಿದ ತಕ್ಷಣ ಅವತ್ತಿಂದಲೇ ನೀವು ಶುರು ಮಾಡಿಬಿಡ್ಬೇಕು. ನೀವು ಹೇಳ್ಕೊಳ್ಳಿ, ಒಂದು 2 ಸತಿ ಹೇಳ್ಕೊಳ್ಳಿ, ಬೆಳಗ್ಗೆ ಸಾಯಂಕಾಲ ನಿಮಗೇನೆ ಅನುಭವ ಆಗುತ್ತೆ. ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ. ಈಗ ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ಸ್ತೋತ್ರದೊಂದಿಗೆ ಬರ್ತೀನಿ. ಹರೇ ಶ್ರೀನಿವಾಸ. ಭಾನುಕೋಟಿ ತೇಜ ಲಾವಣ್ಯ ಮೂರುತಿ ಶ್ರೀ ವೆಂಕಟೇಶನೇ ನಮೋ ನಮೋ ಶ್ರೀನಿವಾಸ ದಯಾನಿದೆ ಶ್ರೀನಿವಾಸ ದಯಾನಿದೆ. ಹರೇ ಶ್ರೀನಿವಾಸ.